ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರ್ತಾ ಇದೆ ಅಸರ ಓಣಿಯ ಪುಷ್ಕರಣಿ ವಿವಾದ. ಹುಬ್ಬಳ್ಳಿಯಲ್ಲಿಂದು ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ತಾರಕಕ್ಕೇರಿದ ಅಸರ ಓಣಿಯ ಪುಷ್ಕರಣಿ ವಿವಾದ. ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪುಷ್ಕರಣಿ ಮೇಲೆ ರಸ್ತೆ ನಿರ್ಮಾಣಕ್ಕೆ ಹಿಂದೂಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಅನಧಿಕೃತ ರಸ್ತೆ ಕಿತ್ತು ಹಾಕ್ತೇವೆ ಅಂತ ಹಿಂದೂಪರ ಸಂಘಟನೆಗಳು ಪಟ್ಟು ಹಿಡಿದಿರುವಂತದ್ದು. ಇನ್ನು ರಸ್ತೆ ಕೀಳಲು ಬಿಡಲ್ಲ ಅಂತ ದಲಿತ ಮತ್ತು ಮುಸ್ಲಿಂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳಿಂದ ಪುಷ್ಕರಣಿ ಚಲೋ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಯಾಗಿದೆ. ಭದ್ರತಾ ದೃಷ್ಟಿಯಿಂದ ಸಾವಿರಾರು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಮಧ್ಯ ಕರ್ತವ್ಯಕ್ಕೆ ಕಮಿಷನರ್ ಕೂಡ ಇಲ್ಲಿ ಹಾಜರಾಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ರೂಟ್ ಮಾರ್ಚ್ ಮಾಡಿದ ಕಮಿಷನರ್ ಶಶಿಕುಮಾರ್ ಹಿಂದೂಪರ ಸಂಘಟನೆಗಳಿಂದ ಪುಷ್ಕರಣಿ ಚಲೋ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಸಲುವಾಗಿ ಅದನ್ನ ನಾಳೆ ದಿನ 22/8/26ರಂದು ಹಿಂದೂ ಸಂಘಟನೆಯವರು ಒಂದು ಕಾಲ್ ಕೊಟ್ಟಿದ್ದಾರೆ. ಇದು ಭವಾನಿ ಶಂಕರ್ ಟೆಂಪಲ್ ಪಕ್ಕದಲ್ಲಿ ಒಂದು ಆಸರೋನಿ ಅಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಸಲುವಾಗಿ ಅದನ್ನ ಒಪೋಸ್ ಮಾಡಿಕೊಂಡು ಒಂದು ಪ್ರತಿಭಟನೆ ಮಾಡುವುದಾಗಿ ಕಾಲ್ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಮುಂಜಾಗ್ರತೆಯಾಗಿ 163 BNSS ನ ಜಾರಿಗೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತರ್ತಾ ಇದ್ದೀವಿ ಕಮಿಷನರ್ ಸಾಹೇಬ್ರು ಆದೇಶದಿಂದ. ಆಮೇಲೆ ಈ ಬಂದೋಬಸ್ತ್ ಸಲುವಾಗಿ ನಾವು 1,500 ಇಂದ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. 8 KSRP ತುಕಡಿಗಳು ಹಾಗೂ 14 CR ತುಕಡಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಆಮೇಲೆ ಸುಮಾರು 400 ಹೋಮ್ ಗಾರ್ಡ್ಸ್ನ ಸಹ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಇದು 500 ಮೀಟರ್ ವ್ಯಾಪ್ತಿಯಲ್ಲಿ ನಾವು ಬ್ಯಾರಿಕೇಡಿಂಗ್ ಎಲ್ಲ ಹಾಕೊಂಡು ಇದು 163 BNSS ನ ಜಾರಿಗೆ ತರ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಹುಬ್ಬಳ್ಳಿಯಲ್ಲಿ ಅಸರ ಓಣಿಯ ಪುಷ್ಕರಣಿ ವಿವಾದ ತಾರಕಕ್ಕೇರಿರುವಂತಕ್ಕದ್ದು. ಇವತ್ತು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿರುವಂತಕ್ಕದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ಮಂಜುನಾಥ್. ಎಸ್ ಸುರಭಿ, ಏನು ಒಂದು ಈ ಘಟನೆ ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಶ್ರೀ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿಯ ಚಲೋ ಒಂದು ಕರೆಗೆ ಇವತ್ತು ಹಿಂದೂಪರ ಸಂಘಟನೆಗಳು ಮುಂದಾಗಿರುವಂತದ್ದು. ಈ ನೆಲೆಯಲ್ಲಿ ಈಗಾಗಲೇ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಅನಾರೋಗ್ಯ ಮಧ್ಯೆಯೂ ಕೂಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕಳೆದ ದಿನ ತಮ್ಮ ಸಿಬ್ಬಂದಿಗಳನ್ನು ಕರೆದುಕೊಂಡು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಒಂದು ಸುತ್ತು ರೂಟ್ ಮಾರ್ಚ್ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಈಗ BNS ಕಾಯ್ದೆ 164 ಅಡಿಯಲ್ಲಿ ನಿಷೇಧಾಜ್ಞೆ ಕೂಡ ಒಂದು ನಿರ್ಬಂಧ ಹೇರಿದ್ದಾರೆ. ಈಗಾಗಲೇ ಅನೇಕ ಹಿಂದೂ ಕಾರ್ಯಕರ್ತರು ಈ ಹಿಂದೆ ಕಳೆದು 2-3 ವಾರಗಳಿಂದ ಈ ಒಂದು ವಿವಾದ ತಲೆ ಎದ್ದಿರುವಂತದ್ದು. ಐತಿಹಾಸಿಕ ಶ್ರೀ ಭವಾನಿ ಶಂಕರ್ ಪುಷ್ಕರಣಿಯನ್ನು ಅಲ್ಲಿ ಮುಚ್ಚಿ ಹಾಕಿ ಅನಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಸ್ತೆ ನಿರ್ಮಿಸಿಕೊಂಡು ಅಲ್ಲಿ ಒಂದು ಮಸೀದಿ ನಿರ್ಮಾಣವಾಗ್ತಿದೆ. ಅದಕ್ಕೆ ಒಂದು ಹೋಗೋದಕ್ಕೆ ರಸ್ತೆ ನಿರ್ಮಾಣ ಮಾಡಿಸ್ತಾ ಇದ್ದಾರೆ ಎಂಬ ಒಂದು ಗಂಭೀರ ಆರೋಪವನ್ನು ಈಗ ಈ ಹಿಂದೆಂದು ಕೂಡ ಹಿಂದೂಪರ ಸಂಘಟನೆಗಳು ಮಾಡ್ತಾ ಬಂದಿರುವಂತದ್ದು. ಆದ್ರೆ ಈ ವಿವಾದ ದಿನದಿಂದ ದಿನಕ್ಕೆ ಒಂದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಇವತ್ತ ಹಿಂದೂಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ಹೊರಹಾಕುವ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಒಂದು ಮುತ್ತಿಗೆ ಹಾಕುವಂತ ಒಂದು ಪ್ರತಿಭಟನೆ ಕರೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಆದ್ರೆ ಈಗ 164 ಸೆಕ್ಷನ್ ಜಾರಿ ಮಾಡಿರುವುದರ ಹಿನ್ನೆಲೆಯಲ್ಲಿ ಈಗ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಪೊಲೀಸ್ ಇಲಾಖೆ ಈ ಒಂದು ಹೋರಾಟವನ್ನು ಯಾವ ರೀತಿಯಾಗಿ ಹತ್ತಿಕ್ತಾರೆ ಅಥವಾ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಎಂಬುದು ಕೂಡ ಈಗ ಒಂದು ಕಾದ ಕೊಡ್ತಿರುವಂತದ್ದು ಸುರಭಿ.
ಮಂಜುನಾಥ್, ಇನ್ನೊಂದೇನಂದ್ರೆ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಆಗಿದೆ, ಅದನ್ನ ಕಿತ್ತು ಹಾಕ್ತಿವಿ ಅಂತ ಕೂಡ ಹಿಂದೂಪರ ಸಂಘಟನೆಗಳು ಏನೋ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಆದ್ರೆ ಅಲ್ಲಿನ ದಲಿತರು, ಮುಸ್ಲಿಂ ಸಂಘಟನೆಗಳು ರಸ್ತೆ ಕಿತ್ತು ಹಾಕಲು ನಾವು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇರುವಂತಕ್ಕದ್ದು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಎಲ್ಲ ಸಾಧ್ಯತೆ ಇರುವಂತಕ್ಕದ್ದು. ಮಂಜುನಾಥ್, ಇದ್ರ ಬಗ್ಗೆ ಡೀಟೇಲ್ಸ್. ಎಸ್ ಸುರಭಿ, ಯಾಕಂತಂದ್ರೆ ಈಗ ಒಂದು ಐತಿಹಾಸಿಕ ದೇವಸ್ಥಾನದ ಪುಷ್ಕರಣಿ ಅಂತಂದ್ರೆ ಅದಕ್ಕೆ ಹಿನ್ನೆಲೆ ಕೂಡ ಇರುತ್ತೆ. ಅಲ್ಲಿ ಆದಂತ ಒಂದು ರಸ್ತೆ ಕೂಡ ಈ ಹಿಂದಿನ ಮ್ಯಾಪ್ ನಲ್ಲಿ ಇರುತ್ತೆ. ಆದ್ರೆ ಇದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾದಂತದ್ದು ಅವರ ಕರ್ತವ್ಯ ಆಗಿರುತ್ತದೆ. ಆದ್ರೆ ಈ ವಿವಾದವನ್ನು ಅಧಿಕಾರಿಗಳು ಯಾಕೆ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ ಎಂಬುದು ಕೂಡ ಯಾಕೆ ಪ್ರಶ್ನೆ ಆಗಿರುವಂತದ್ದು. ಈಗ ಹಿಂದೂಪರ ಸಂಘಟನೆಗಳು ಒಂದೇ ಒಂದು ಅವರ ಆಗ್ರಹ ಇರೋದು, ಪುಷ್ಕರಣಿ ಈ ಹಿಂದೆ ಇರುವಂತದ್ದು ಐತಿಹಾಸಿಕ ಹಿನ್ನೆಲೆ ಒಂದು ದೇವಸ್ಥಾನಕ್ಕೆ ಪುಷ್ಕರಣಿಗೆ ಪಕ್ಕದಲ್ಲಿ ರಸ್ತೆ ಕೊಡುವುದು ಮತ್ತು ಅದನ್ನ ಮುಚ್ಚುವ ಹುನ್ನಾರ ಕೂಡ ನಡೀತಾ ಇರುವಂತದ್ದು. ಯಾಕೆ ಅಧಿಕಾರಿಗಳು ಒಂದು ಇದನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ? ಈ ಹಿಂದೆ ಕೂಡ ಸಾಕಷ್ಟು ನಾವು ಪ್ರಶ್ನೆ ಕೂಡ ಮಾಡಿದ್ವಿ. ದೇವಸ್ಥಾನದ ಖುದ್ದಾಗಿ ತೆರಳಿ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇರಲಿ ಮತ್ತು ಇನ್ನಿತರ ಹುಬ್ಬಳ್ಳಿಯ ಹಿಂದೂಪರ ಸಂಘಟನೆಯ ಮುಖಂಡರು ಇರಲಿ, ಆ ಒಂದು ವಿವಾದ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ರಸ್ತೆಯನ್ನು ಮಾಡಬಾರದು ಎಂಬ ಕೂಡ ಆಗ್ರಹವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದು ಅಧಿಕಾರಿಗಳು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳದ ಹಿನ್ನೆಲೆಯಲ್ಲಿ ಮ್ಯಾಪ್ ಕೂಡ ತರಿಸಿ ಒಂದು ಸ್ಥಳದಲ್ಲಿ ಇಲ್ಲ, ಇಲ್ಲಿ ರಸ್ತೆ ಇದೆ, ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡ್ತಾ ಇದ್ದೇವೆ, ಯಾವುದೇ ರೀತಿಯಾಗಿ ಪುಷ್ಕರಣಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂಬ ಕೂಡ ಹೇಳ್ತಾ ಬಂದಿದ್ದಾರೆ. ಆದ್ರೆ ಆ ರಸ್ತೆ ಮಾಡಿದ ನಂತರ ಪುಷ್ಕರಣಿಗೆ ಯಾವ ರೀತಿ ಹಾನಿ ಆಗುತ್ತೆ ಎಂದು ಕೂಡ ಹಿಂದೂಪರ ಸಂಘಟನೆಗಳು ಮತ್ತು ಮುಖಂಡರು ಈಗ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮಾಹಿತಿಗಾಗಿ ಧನ್ಯವಾದಗಳು ಮಂಜುನಾಥ್.